ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಅಭಿ ಬಂದ್ಯಾ? ಸರಿಯಾದ ಟೈಮ್ಗೆ ಬಂದೆ. ನಾನು ಈಗಷ್ಟೇ ಸಾಕ್ಷಿ ಮನೆಯವರು ಫೋನ್ ಮಾಡಿ ನಾಳೆ ಬೆಳಗ್ಗೆ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತಿದ್ದೀವಿ ಅಂತ ಹೇಳಿದ್ದೀನಿ. ನಾಳೆ ನೀನು ಆಫೀಸ್ಗೆ ಹೋಗೋಕ್ಕಾಗೋದಿಲ್ಲ. ಯಾಕಭಿ, ಏನಾದ್ರೂ ತೊಂದ್ರೆನಾ? ಛೆ ಹಾಗೇನಿಲ್ಲಮ್ಮ, ಹೋಗಿ ಬರೋಣ. ನಾನು ನಾಳೆ ಬೆಳಗ್ಗೆ ರೆಡಿ ಇರ್ತೀನಮ್ಮ. ಅಭಿ, ನನಗೆ ಹೇಳ್ಕೊಳಕ್ಕಾಗದೇ ಇರೋ ಯಾವುದೋ ಒಂದು ಮಾತು ನಿನ್ನ ಮನಸ್ಸಲ್ಲಿದೆ, ಅದು ನನ್ನ ಹತ್ರ ಹೇಳ್ಕೊಳಕ್ಕಾಗದೆ ಮುಚ್ಚಿಡ್ತಿದ್ಯಾ ಅಂತ ನನಗನ್ನಿಸ್ತಿದೆ. ಹೌದಾ? ಓ, ಮದುವೆ ಬಗ್ಗೆ ಆತಂಕನಾ? ಹೆಂಡತಿ ಆಗೋಳು ಹೇಗೋ ಏನು ಅಂತ ಯೋಚನೆನಾ? ಯೋಚನೆ ಮಾಡಬೇಡ ಅಭಿ. ನಾನು ನನ್ನ ಮಗನಿಗೆ ಸಮಸ್ಯೆ ತರೋ ಅಂತ ಹೆಂಡತಿನ ತರೋದೇ ಇಲ್ಲ. ಗೊತ್ತಿದೆಯಲ್ವಾ ನಿನಗೆ? ಅಮ್ಮ, ನಾನು ಫ್ರೆಶ್ ಅಪ್ ಆಗ್ತೀನಿ. ಸರಿ. ಹೇಳಯ್ಯ ಮಂಜುನಾಥ, ನನ್ನ ನಿಮ್ಮಮ್ಮನ ದಾಂಪತ್ಯ ಜೀವನಕ್ಕೆ ದೇವರು ಕೊಟ್ಟ ಎರಡನೆಯ ಪ್ರತಿಫಲವೇ ಹೇಳು. ಇಂಟರ್ವ್ಯೂ ಅನ್ನ ಯುದ್ಧಕ್ಕೆ ಹೋಗಿದ್ಯಲ್ಲ, ಏನೋ ಗೆದ್ದು ಬಂದ್ಯಾ, ಸೋತ್ ಬಂದ್ಯಾ, ಅಥವಾ ಎರಡೂ ಬೇಡ ಅಂತ ರಾಜಿ ಮಾಡ್ಕೊಂಡ್ಬಿಟ್ಯಾ? ಅಪ್ಪ, ಕಾಲಿಟ್ ಕಡೆ ಜಯ, ಕೈ ಹಾಕಿದ ಕಡೆ ಚಳಕ, ತಲೆ ಓಡಿಸಿದ್ರೆ ತಂತ್ರ, ಗುರುಗ್ರಹದ ಪ್ರಭಾವ, ಕೆಲಸ ಸಿಕ್ತು. ಕೆಲಸ ಸಿಕ್ಬಿಡ್ತಾ ನಿನಗೆ? ಕೆಲಸ ಸಿಕ್ಬಿಡ್ತಾ? ತಮಾಷೆ ಮಾಡ್ಬೇಡ. ನಾನು ಓದಿರೋ ಜ್ಯೋತಿಷ್ಯ ದಾಣೆ, ನನಗೆ ಕೆಲಸ ಸಿಕ್ಕಿದೆ. ನಿನಗೆ ಕೆಲಸ ಕೊಟ್ಟಿರೋ ಮುಟ್ಟಾಳ ಬ್ರಹ್ಮ ಯಾರಯ್ಯ? ಅವನು ಮುಟ್ಟಾಳ ಬ್ರಹ್ಮ ಅಲ್ಲ, ನಿಮ್ಮ ಮಗ ಬುದ್ಧಿವಂತ ಅಂತ ಕೆಲಸ ಕೊಟ್ಟಿರೋದು. ನನ್ನ ಮಗ ಬುದ್ಧಿವಂತ ಅಂತ ಕೆಲಸ ಕೊಟ್ಟಿದ್ದಾನ? ಅಯ್ಯೋ, ಕೆಲಸ ಕೊಟ್ಟಿರೋ ಅವನನ್ನ ಆ ದೇವರೇ ಕಾಪಾಡಬೇಕು.
ತುಂಬ ಕನ್ಫ್ಯೂಷನ್ ಅದಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ಕ್ಷಣ ಸರಿ ಅನ್ಸಿದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಸುಳ್ಳು ಅನ್ಸಿರುತ್ತೆ. ಒಂದು ನಿರ್ಧಾರಕ್ಕೆ ಬರೋಕೆ ಆಗ್ತಿಲ್ಲ. ನನಗೆ ಗೊತ್ತಿತ್ತು ಇದು ಇಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಅಲ್ವೋ, ಚೂಟಿನ್ ಮರಿತೀನಿ ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಅವಳ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಲ್ಲ. ನೋಡು, ಒಂದು ಆ ಚೂಟಿನ ಮರ್ತ್ ಬಿಡು, ಇಲ್ಲ ಅತ್ತೆಗೆ ಬಾಯ್ ಬಿಟ್ಟು ಹೇಳು, ಸದ್ಯಕ್ಕೆ ಯಾವುದು ಮುಂದುವರಿಯೋದು ಬೇಡ, ಸ್ವಲ್ಪ ದಿನ ಹೋಗ್ಲಿ ಅಂತ. ಹಾಗೆ ಹೇಳ್ಬೇಕು ಅನ್ಕೋತೀನಿ ಅದಕ್ಕೆ. ಆದ್ರೆ ಅಮ್ಮ ಸಾಕ್ಷಿ ವಿಷಯ ಮಾತಾಡೋವಾಗ ಎಷ್ಟು ಸಂತೋಷವಾಗಿರ್ತಾರೆ ಅಂದ್ರೆ ನನಗೆ ಬೇಡ ಅಂತ ಹೇಳೋಕೆ ಮನಸ್ಸು ಬರೋದಿಲ್ಲ. ನಾನು ಒದ್ದಾಡಿದ್ರೂ ಪರವಾಗಿಲ್ಲ, ಅಮ್ಮನ ಮನಸ್ಸಿಗೆ ನಿರಾಶೆ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ದೇವ್ರೆ, ಇದನ್ನ ಹೇಗಪ್ಪ ಸರಿಪಡಿಸೋದು? ಅಭಿ, ಒಂದ್ ಕೆಲ್ಸ ಮಾಡು. ಹೇಗೂ ನಾವ್ ನಾಳೆ ಆ ಹುಡ್ಗಿ ನೋಡ್ಕೊಂಬರೋದಕ್ಕೆ ತಾನೇ ಹೋಗ್ತಿರೋದು. ಹೋಗೋಣ, ಸುಮ್ನೆ ಅವಳನ್ನ ನೋಡು. ನಿನ್ಗಿಷ್ಟ ಆಗ್ಲಿಲ್ಲ ಅಂದ್ರೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬಿಡು. ಇದಕ್ಕೇನ್ ಅತ್ತೆ ಬಲವಂತ ಮಾಡೋದಿಲ್ವಲ್ಲ. ನನ್ನ ಯಾರು ಬಲವಂತ ಮಾಡೋದಿಲ್ಲ ಅದಕ್ಕೆ. ಸಮಸ್ಯೆ ಅದಲ್ಲ. ನನ್ನ ಮನಸ್ಸಿಗೆ ಸ್ಪಷ್ಟವಾಗಿ ಅನ್ನಿಸ್ತಿದೆ ಸಾಕ್ಷಿ ನನ್ನ ಆಯ್ಕೆ ಅಲ್ಲ ಅಂತ. ನಾನು ಅವಳನ್ನ ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ. ಹೋಗಿ ಅವಳು ಮುಂದೆ ಕೂತ್ಕೊಂಡ್ರೆ ನಾಟಕೀಯ ಅನ್ಸಲ್ವಾ? ಒಂಥರ ಹಿಂಸೆ ಆಗುತ್ತೆ. ಅಭಿ, ಕ್ಯಾನ್ಸಲ್ ಮಾಡೋಣ ಅಂದ್ರೆ ಅತ್ತೆಗ್ ಬೇಜಾರಾಗತ್ತೆ ಅಂತ ಹೇಳ್ತಿದ್ಯಾ. ಹೋಗ್ಲಿ, ಒಂದ್ಸಾರಿ ಮುಖ ತೋರ್ಸ್ ಬಂದ್ಬಿಡೋಣ ಅಂದ್ರೆ ಹಿಂಸೆ ಆಗತ್ತೆ ಅಂತಿದ್ಯಾ. ನೋಡು, ಒಂದ್ ಮಾತು ಹೇಳ್ತೀನಿ ಕೇಳು. ಅತ್ತೆಗ್ ಬೇಜಾರಾಗತ್ತೆ ಅಂತ ನೀನ್ ಇವತ್ ಸುಮ್ನೆ ಇದ್ರೆ ಮುಂದೊಂದ್ ದಿನ ಈ ನಿನ್ ಮೌನನೇ ಮನೆಯವರೆಲ್ಲರನ್ನೂ ದೊಡ್ಡ ಆಘಾತಕ್ಕೀಡ್ ಮಾಡುತ್ತೆ. ಅಭಿ, ನೀನಿವತ್ತು ಇಷ್ಟೊಂದು ಸಮಸ್ಯೆಯಲ್ಲಿರೋದಕ್ಕೆ ಕಾರಣ ಏನು ಗೊತ್ತಾ? ನೀನ್ ಈ ರೀತಿ ಮೂಕ್ ಬಸವಂತರ ಆಡ್ತಿರೋದು. ಇಲ್ಲ ಅಭಿ, ಈ ವಿಷಯ ಇವತ್ತೇ ಈಗ್ಲೇ ಸರಿ ಹೋಗ್ಬೇಕು. ಆ ಕೆಲ್ಸನ ನಾನ್ ಮಾಡ್ತೀನಿ. ಈಗ್ಲೇ ಅತ್ತೆಗೆ ಹೋಗಿ ಹೇಳ್ತೀನಿ, ನೀವೆಲ್ಲರೂ ಸೇರಿ ಅಭಿಗೆ ಬಲವಂತ ಮಾಡ್ತಿದ್ದೀರಾ ಅಂತ. ಸಾಕ್ಷಿ ನೋಡೋದಕ್ಕೆ ಹೋಗೋದು ಬೇಡ ಅಂತ ಕೇಳ್ಕೊತೀನಿ. ಅದಕ್ಕೆ ನೋ ಅಭಿ, ಇವತ್ ನನ್ನನ್ನು ತಡಿಬೇಡ. ಅತ್ತೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಅಭಿ ನಾಳೆ ಸಾಕ್ಷಿ ನೋಡಕ್ಕೆ ಬರ್ತಾ ಇಲ್ಲ. ಪ್ಲೀಸ್ ನಾಳೆ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ. ಅತ್ತೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಏನ್ ಅಖಿಲ? ಅದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತತ್ತೆ. ಏನ್ ಕೇಳ್ಬೇಕೋ ಕೇಳು. ನಾಳೆ ನಾನು ಯಾವ ಸೀರೆ ಉಟ್ಕೊಳ್ಳಿ ಅತ್ತೆ?
ಮುಖ್ಯವಾದ ವಿಷಯ ಅಂತ ನೀನ್ ಹೇಳಿದ್ದು ಇದೇನಾ? ನೀನ್ ಯಾವ ಸೀರೆ ಉಟ್ಕೋಬೇಕು ಅಂತ ನಾನು ಹೇಳ್ಬೇಕಾ? ಅಲ್ಲ, ಅದು ಅದು ಅಮ್ಮನ ಮನೆಯಿಂದ ದಸರಾಗ್ ಸೀರೆ ಕೊಟ್ಟಿದ್ದಾರೆ. ಅದನ್ನ ಉಟ್ಕೊಂಡ್ರೆ ಪರವಾಗಿಲ್ವಾ ಅತ್ತೆ? ಸಾರಿ ಅತ್ತೆ, ಅದು ಪದ್ಮಿನಿ ಅಕ್ಕ. ಅಕ್ಕ, ನೀವ್ಯಾಕೆ ಸೀರೆ ಉಟ್ಕೋತಿದ್ದೀರಾ? ಬಟ್ಟೆ ಒಣಗಿ ಹಾಕಿದ್ದೀನಿ, ತಂದ್ಬಿಡ್ತೀನಿ. ಪಾಪ ಅಖಿಲನ್ಗೆ ಏನಾಯ್ತು? ಏನೇನೋ ಮಾತಾಡ್ತಾ ಇದ್ದಾಳೆ. ನಿನ್ನ ಸೊಸ ಎಂದ್ರು ನಿನಗೆ ಎಷ್ಟು ಹೆದರ್ಕೊತಾರೆ ಅಂತಂದ್ರೆ, ಅವರು ಉಟ್ಕೊಳ್ಳೋ ಸೀರೆ, ತೊಟ್ಕೊಳ್ಳೋ ಬಳೆ, ಒರೆಸ್ಕೊಳ್ಳೋ ಟವಲ್ ಎಲ್ಲದ್ರ ಬಗ್ಗೆನೂ ನಿನ್ನ ಹತ್ರನೇ ಕೇಳ್ತಾರೆ. ಕಾವೇರಿ, ನಾನು ಯಾವ ಶರ್ಟ್ ಹಾಕೊಳ್ಳಿ? ಬಿಳಿ ಶರ್ಟ್ ಇದೆಯಲ್ಲ, ಅದನ್ನ ಹಾಕೊಳ್ಳ? ಅದಕ್ಕೆ ಏನಾಯ್ತು? ಅಮ್ಮ ಒಪ್ಕೊಳ್ಳೇ ಇಲ್ವಾ? ಅದಲ್ಲ. ಮತ್ತೆ ಪದ್ಮಿನಿ ಅದಕ್ಕೆ ಬಲವಂತವಾಗಿ ಒಪ್ಪಿಸ್ಬಿಟ್ರಾ? ಮತ್ತೆ ಏನಾಯ್ತು ಅದಕ್ಕೆ? ನಾನು ಏನ್ ಮಾತಾಡ್ಬೇಕು ಅಂತ ಹೋಗಿದ್ನೋ ಆ ವಿಷಯನೇ ಮಾತಾಡ್ಲಿಲ್ಲ. ಮತ್ತೆ ಏನ್ ಮಾತಾಡಿದ್ರಿ? ಏನೂ ಮಾತಾಡ್ಲಿಲ್ಲ. ಯಾಕತ್ಗೆ? ಹೋಗ್ತಾ ಧೈರ್ಯವಾಗೇ ಹೋದ್ನಾ, ಹಾ ಅತ್ತೆ ಮುಂದೆ ನಿಂತ್ಕೊಂಡ್ನಾ, ಹಾ ಅತ್ತೆ ಮುಖ ನೋಡ್ತಿದ್ದ ಹಾಗೆ ಮೀಟರ್ ಆಫ್ ಆಗೋಯ್ತು. ಮೀಟ್ರು? ಇದೇನತ್ಗೆ ನಿಮ್ ಭಾಷೆ? ಭಾಷೆ ಮನೆ ಹಾಳಾಯ್ತು. ಮಾತೇ ಬರ್ಲಿಲ್ಲ, ಗಂಟ್ಲೆಲ್ಲ ಒಣಗೋಯ್ತು. ಏನ್ ಮಾತಾಡಕ್ ಹೋಗಿದ್ದೀನೋ ಅದೇ ಮರ್ತೋಯ್ತು. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಏನ್ ಮಾಡೋದು? ಏನ್ ಮಾಡೋದು? ಹಾ ಅಭಿ, ಒಂದ್ ಐಡಿಯಾ. ಏನತ್ಗೆ? ಅತ್ತೆ ಹತ್ರ ಹೋಗೋದು, ಕ್ಯಾನ್ಸಲ್ ಮಾಡಿ ಅನ್ನೋದು, ಇದೆಲ್ಲ ಆಗದೆ ಇರೋ ಮಾತು. ಅದಕ್ಕೆ ಪದ್ಮಿನಿ ಅಕ್ಕನ ಹತ್ರ ಹೋಗಿ ಮಾತಾಡಿದ್ರೆ ಹೇಗೆ? ಹೇಗಿದ್ರು ಇದು ಅವ್ರ ಮನೆ ಕಡೆ ಸಂಬಂಧ. ಅವ್ರ ಮನ್ಸ್ ಮಾಡಿದ್ರೆ ನಾಳೆ ಹುಡುಗಿನ ನೋಡಕ್ ಹೋಗ್ತಿರೋ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಬೋದು. ಹೌದು, ನನ್ಗೂ ಹಾಗೆ ಅನಿಸ್ತಿದೆ. ಹಾಗಾದ್ರೆ ನಡಿ ಹೋಗೋಣ. ಅದಕ್ಕೆ ನೀವು ಬೇಡ, ನೀವು ಹೆದರ್ಕೋತೀರಾ. ಪದ್ಮಿನಿ ಅದಕ್ಕೆ ಹತ್ರ ಮಾತಾಡೋದಕ್ಕೆ ನಾನೇ ಸರಿ, ನಾನು ಮಾತಾಡ್ತೀನಿ, ನೀವಿಲ್ಲೇ ಇರಿ. ಅಭಿ, ಥ್ಯಾಂಕ್ ಯು ಅದಕ್ಕೆ. ಹೇಳು ಅಭಿ. ಅದಕ್ಕೆ ಹೇಳು. ನಾಳೆ ಸಾಕ್ಷಿನ ನೋಡಕ್ ಹೋಗ್ತಾ ಇದೀವಿ.
ಅದ್ರ ಬಗ್ಗೆ ಏನಾದರೂ ಮಾತಾಡೋದಿತ್ತಾ? ಹೌದು ಅದಕ್ಕೆ ಆ ವಿಷಯನೇ ಮಾತಾಡೋಕೆ ಬಂದೆ. ಹೇಳು, ಸಾಕ್ಷಿ ಬಗ್ಗೆ ಏನಾದರೂ ತಿಳ್ಕೊಬೇಕಿತ್ತಾ? ಇಲ್ಲ, ಅದು ಅದಕ್ಕೆ ಅದು ನಾಳೆ ಅವ್ರ ಮನೆಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ? ಯಾಕಭಿ, ನಮ್ಮ ಸಾಕ್ಷಿ ಮನೆ ಸಂಬಂಧ ನಿನಗಿಷ್ಟ ಇಲ್ವಾ? ಛೇ, ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ನಾನು ಹಾಗೆಲ್ಲ ಹೇಳಿದೆ. ನಾಳೆ ಹೋಗೋದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ ಅಂತ ಕೇಳಿದೆ. ಯಾಕೆಂದ್ರೆ ಯಾಕೆ? ಏನ್ ಸಮಸ್ಯೆ? ನಾಳೆ ಕೆಲಸ ಇದೆಯಾ? ಹಾ, ಕರೆಕ್ಟು. ಮೀಟಿಂಗ್ ಇದೆ ಆಫೀಸಲ್ಲಿ. ಅಷ್ಟೇ ತಾನೇ? ಮೀಟಿಂಗ್ ಮುಗಿದ್ಮೇಲೆ ಹೋದ್ರಾಯ್ತು. ಅಯ್ಯೋ, ತುಂಬಾ ಲೇಟ್ ಆಗುತ್ತೆ. 12 ಗಂಟೆ ಆಗತ್ತೆ ಮೀಟಿಂಗ್ ಮುಗಿಯೋದಕ್ಕೆ. ಆಗ್ಲಿ, ಮಧ್ಯಾಹ್ನ ಹೋದ್ರಾಯ್ತು. ಅಲ್ಲ, ನಾಳೆ ಮಂಗಳವಾರ ಬೇರೆ, ಒಳ್ಳೇದಲ್ಲ ಅಲ್ವಾ? ಏನೋ ಅಭಿ ನೀನು, ಮಂಗಳವಾರ ಇಂಥದಕ್ಕೆಲ್ಲ ತುಂಬಾ ಒಳ್ಳೆ ದಿನ. ನಮ್ಮ ಮನೆಗೆ ಬಂದಿದೆ, ಅತ್ತೆನೇ ಹೇಳಿದ್ದಾರೆ. ಅಬೇ, ಮಂಗಳವಾರ ಕೆಡ್ತು ಅಂತ ಯಾವ ಜ್ಯೋತಿಷದಲ್ಲೂ ಹೇಳಿಲ್ಲ. ತಲೆ ಕೆಡಿಸ್ಕೊಬೇಡ ಕಣ. ಅಲ್ಲ ಅಣ್ಣ, ನಾಳೆ ಸಪ್ತಮಿ ಬೇರೆ, ನನ್ನ ನಕ್ಷತ್ರಕ್ಕೆ ಆಗ ಬರಲ್ಲ. ನಿಂದು ಕನ್ಯಾ ರಾಶಿ ಹಸ್ತ ನಕ್ಷತ್ರ ತಾನೆ? ಹೌದು. ನಾಳೆ ಒಳ್ಳೆ ತಿಥಿ, ಪ್ರಶಸ್ತವಾದ ದಿನ. ಸುಮ್ಮನೆ ಹೊರಡು. ಅಣ್ಣ, ನನಗೆ ಆಗ ಬರಲ್ಲ ಅಣ್ಣ. ಅಭಿ, ಜ್ಯೋತಿಷ್ಯ ಓದಿರೋದು ನೀನು ನಾನು. ನಾಳೆ ನಿನ್ನ ನಕ್ಷತ್ರಕ್ಕೆ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗಿ ಒಂದು ಹಂತಕ್ಕೆ ಬರೋ ದಿನ. ಅದಕ್ಕೆ ಇವನು ಹೀಗೆ ಮಾತಾಡ್ತಿರ್ತಾನೆ. ಇವನು ರೆಡಿ ಮಾಡಿ, ನಾಳೆ ಕರ್ಕೊಂಬರ್ತೀನಿ. ಇನ್ನೂ ಅಡುಗೆ ರೆಡಿ ಆಗಿಲ್ಲ, ಹೊಟ್ಟೆ ಕವ ಕವ ಅಂತಿದೆ. ಸದ್ಯಕ್ಕೆ ರೆಡಿ ಆಗಪ್ಪ, ತಲೆ ಕೆಡಿಸ್ಕೊಬೇಡ. ಏನದಕ್ಕೆ ಎಲ್ಲ ಐಡಿಯಾಗಳು ಹಿಂಗೆ ಕೈ ಕೊಡ್ತಾ ಇದ್ದಾವೆ. ಹಿಂಗೆ ಆದ್ರೆ ಮುಂದೇನು ಗತಿ? ನೀನ್ ಟೆನ್ಷನ್ ಮಾಡ್ಕೋಬೇಡ ಅಭಿ, ಇರು, ಇನ್ನೇನಾದ್ರೂ ಪ್ಲಾನ್ ಮಾಡೋಣ. ಅಭಿ, ಇಂಥ ಕೆಲ್ಸಗಳಿಗೆಲ್ಲ ಒಬ್ರು ಮಾಸ್ಟರ್ ಪ್ಲಾನರ್, ಸೂಪರ್ ಬ್ರಿಲಿಯಂಟ್, ಒಂದ್ ಮ್ಯಾಜಿಕ್ ಮ್ಯಾನ್ ಇದ್ದಾರೆ. ಯಾರು ಗೊತ್ತಾ? ಯಾರದ್ಕೆ? ನಮ್ ಮಾವ. ಹೌದದ್ಕೆ ಅಪ್ಪನ ಹತ್ರ ಹೇಳ್ಕೊಂಡ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಹಾ, ಆಗಿದಾಗ್ಲಿ ಹೇಳ್ಬಿಡ್ತೀನಿ. ಅಪ್ಪ, ಹತ್ರ ಒಂದು ವಿಷಯ ಹೇಳಬೇಕು, ತಪ್ಪು ತಿಳ್ಕೊಬೇಡಿ. ಅಮ್ಮನ ಹತ್ರನೇ ಹೇಳಬೇಕು ಅಂದ್ಕೊಂಡೆ, ಆದ್ರೆ ನಾನು ಹೇಳೋ ವಿಷಯ ಕೇಳಿ ಅಮ್ಮನ ಮುಖದಲ್ಲಿ ಮೂಡೋ ನಿರಾಶೆನ ನೋಡೋ ಶಕ್ತಿ ನನಗಿಲ್ಲ. ಅಮ್ಮನ ಮನಸ್ಸಿಗೆ ಬೇಜಾರು ಮಾಡೋಕೆ ನನಗೆ ಇಷ್ಟ ಇಲ್ಲ. ಪದ್ಮಿನಿ ಅತ್ತಿಗೆಗೂ ಹೇಳಕ್ ಹೋದೆ, ಅವ್ರ ಅರ್ಥನೇ ಮಾಡ್ಕೊಳ್ಳಿಲ್ಲ. ಈಗ ಈ ಕೆಲಸನ ನೀವು ಮಾತ್ರ ಮಾಡಬಹುದು. ಅಮ್ಮನಿಗೆ ಅತ್ತಿಗೆಗೆ ಅರ್ಥ ಆಗೋ ಆಗ ಹೇಳೋಕ್ ಸಾಧ್ಯ ಇರೋ ಏಕೈಕ ವ್ಯಕ್ತಿ ಅಂದ್ರೆ ನೀವೇಪ್ಪ. ನಾಳೆ ಸಾಕ್ಷಿ ನೋಡೋಕ್ ಹೊರಟಿರೋ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡು ಅಂತ ಅಮ್ಮನಿಗೆ ಹೇಳ್ತೀರಪ್ಪ? ನಾನೀಗ ಸದ್ಯದ ಪರಿಸ್ಥಿತಿಲಿ ಯಾವ ತೀರ್ಮಾನವನ್ನು ತಗೊಳ್ಳೋ ಸ್ಥಿತಿಲಿ ಇಲ್ಲಪ್ಪ.
ತುಂಬಾ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಒಂದ್ 4 ದಿನ ಕಳೆದ್ಮೇಲೆ ನಾನೇ ಬಂದು ಹೇಳ್ತೀನಿ, ಆಮೇಲೆ ಬೇಕಾದ್ರೆ ಹೋಗೋಣ. ಮಾತಾಡ್ತೀರಾ? ಥ್ಯಾಂಕ್ಸ್ ಅಪ್ಪ. ಅಪ್ಪ, ನಾನು ಹೀಗೆ ಹೇಳ್ದೆ ಅಂದ್ರೆ ಅಮ್ಮ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಅಪ್ಪ, ನೀವೆಲ್ಲದಕ್ಕೂ ಹೀಗೆ ತಲೆ ಆಡಿಸ್ತಿದ್ರೆ ನಾನು ಏನು ಅಂತ ತಿಳ್ಕೊಳ್ಳಿ? ಏನಾದ್ರೂ ಮಾತಾಡಿ, ಏನಾದ್ರೂ ಮಾತಾಡಿಪ್ಪ. ಸೂಪರ್ ಟ್ಯೂನ್.